ಕರ್ನಾಟಕದ ಹೃದಯ ಭಾಗದಲ್ಲಿ ವರದಾ ನದಿಯ ತಟದಲ್ಲಿ ಒಂದು ಪುರಾತನ ನಗರವಿದೆ, ಬನವಾಸಿ. ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಈ ನಗರ ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನ ಎದೆಯಲ್ಲಿ ಅಡಗಿಸಿಕೊಂಡಿದೆ. ಮಹಾಭಾರತದ ಕಾಲದಲ್ಲಿ ಇದನ್ನು ವೈಜಯಂತಿಪುರ ಎಂದು ಕರೆಯಲಾಗುತ್ತಿತ್ತು. ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ತನ್ನ ಪುಸ್ತಕದಲ್ಲಿ ಇದನ್ನು ಬೈಜಂಟಿಯನ್ ಎಂದು ಉಲ್ಲೇಖಿಸಿದ್ದಾನೆ. ಆದರೆ ಇಂದಿನ ಕರ್ನಾಟಕದ ಇತಿಹಾಸದಲ್ಲಿ ಬನವಾಸಿಯ ಅತ್ಯಂತ ಮಹತ್ವಪೂರ್ಣ ಪಾತ್ರವೆಂದರೆ ಇದು ಕರ್ನಾಟಕದ ಮೊದಲ ಸ್ವಾಭಿಮಾನಿ ಸಾಮ್ರಾಜ್ಯವಾದ ಕದಂಬ ವಂಶದ ರಾಜಧಾನಿಯಾಗಿತ್ತು. ಕದಂಬರು ಕನ್ನಡದ ಮೊದಲ ಸ್ವಕೀಯ ರಾಜವಂಶ, ಅಚ್ಚ ಕನ್ನಡದ ಮೊಟ್ಟಮೊದಲ ರಾಜಮನೆತನ. ಇವರ ಕಾಲದಲ್ಲಿ ಕನ್ನಡ ಭಾಷೆ ಮೊದಲ ಬಾರಿಗೆ ಆಡಳಿತ ಭಾಷೆಯಾಗಿ ಬಳಕೆಯಾಯಿತು. ಕನ್ನಡ ಶಾಸನಗಳ ಮೊದಲ ಕಿಡಿ ಇವರ ಕಾಲದಲ್ಲೇ ಹೊತ್ತಿಸಲ್ಪಟ್ಟಿತು. ಕನ್ನಡ ನಾಡಿನ ಸಾಂಸ್ಕೃತಿಕ ಅಸ್ಮಿತೆಯ ಮೊದಲ ಬೀಜ ಬಿತ್ತಿದ ಮಹಾನ್ ವಂಶ ಕದಂಬರು. ಕದಂಬ ವಂಶದ ಕಥೆ ಹೇಳಬೇಕೆಂದ್ರೆ ನಾವು ಕ್ರಿಸ್ತ ಶಕದ 4ನೇ ಶತಮಾನಕ್ಕೆ, ಅಂದರೆ ಸುಮಾರು 345ಕ್ಕೆ ಹಿಂದಿರುಗಬೇಕು. ಈಗಿನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ವೀರಶರ್ಮ ಎಂಬ ಬ್ರಾಹ್ಮಣ ಕುಟುಂಬವಿತ್ತು. ಅವರ ಮಗ ಬಂಧುಸೇನ, ಮೊಮ್ಮಗ ಮಯೂರಶರ್ಮ. ವೀರಶರ್ಮ ತನ್ನ ಮೊಮ್ಮಗ ಮಯೂರಶರ್ಮನನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕಾಂಚೀಪುರಕ್ಕೆ ಕರೆದೊಯ್ದರು. ಆಗ ಕಾಂಚಿಯನ್ನು ಆಳುತ್ತಿದ್ದ ಪಲ್ಲವ ರಾಜ ಶಿವಸ್ಕಂದವರ್ಮ. ಮಯೂರಶರ್ಮ ಅಲ್ಲಿ ಪಲ್ಲವರ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಒಂದು ದಿನ ಅವರಿಗೆ ತೀವ್ರ ಅವಮಾನವಾಯಿತು. ಪಲ್ಲವರಾಜನ ಈ ಅವಮಾನ ಮಯೂರಶರ್ಮನ ರಕ್ತವನ್ನು ಕುದಿಸಿತು. ಅವರ ಒಳಗಿನ ಯೋಧ ಎಚ್ಚರಿಸಿದ. ಆ ಬ್ರಾಹ್ಮಣ ಯುವಕ ಕಾಡು ಜನರ ಸಹಾಯದೊಂದಿಗೆ ಸೈನ್ಯವನ್ನು ಕಟ್ಟಿ ಪಲ್ಲವರ ಸೈನ್ಯವನ್ನು 2 ಬಾರಿ ಸೋಲಿಸಿದರು. ಕೊನೆಗೆ ಪಲ್ಲವರೊಂದಿಗೆ ಸ್ನೇಹ ಒಪ್ಪಂದ ಮಾಡಿಕೊಂಡ ಮಯೂರಶರ್ಮ ತನ್ನ ಕುಲದೈವ ಬನವಾಸಿಯ ಮಧುಕೇಶ್ವರನ ಸನ್ನಿಧಾನಕ್ಕೆ ಬಂದರು. ಅಲ್ಲಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅಲ್ಲಿಂದ ವಿಪ್ರ ಮಯೂರಶರ್ಮ ಕ್ಷತ್ರಿಯ ಮಯೂರವರ್ಮನಾಗಿ ರೂಪುಗೊಂಡರು. ತನ್ನ ತಾತ ವೀರಶರ್ಮ ನೆಟ್ಟ ಕದಂಬ ವೃಕ್ಷದಿಂದ ಈ ಮನತನಕ್ಕೆ ಕದಂಬ ಎಂಬ ಹೆಸರು ಬಂತು. ಸಿಂಹವು ಅವರ ಲಾಂಛನವಾಯಿತು, ವಾನರವು ಧ್ವಜವಾಯಿತು. ಕದಂಬ ವಂಶದಲ್ಲಿ ಸುಮಾರು 18 ರಾಜರು ಆಳ್ವಿಕೆ ಮಾಡಿದರು. ಅವರಲ್ಲಿ ಕೆಲವರ ಕಥೆ ನಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಮಯೂರವರ್ಮ ಕ್ರಿಸ್ತಶಕ 345ರಿಂದ 365ರವರೆಗೆ ಆಳ್ವಿಕೆ ಮಾಡಿದರು. ವಂಶದ ಸ್ಥಾಪಕ. 2 ದಶಕಗಳ ಕಾಲ ಕನ್ನಡದ ಮೊದಲ ಸಾಮ್ರಾಜ್ಯದ ದೊರೆಯಾಗಿ ಆಳ್ವಿಕೆ ಮಾಡಿದರು. ಕಂಗವರ್ಮ ಮತ್ತು ಭಗೀರಥ ಕ್ರಿಸ್ತಶಕ 465ರಿಂದ 415ರವರೆಗೆ. ಮಯೂರವರ್ಮನ ಉತ್ತರಾಧಿಕಾರಿಗಳು ವಾಕಾಟಕರ ವಿರುದ್ಧ ಸ್ವಾತಂತ್ರ್ಯವನ್ನು ಕಾಯ್ದುಕೊಂಡರು. ಭಗೀರಥ ಕನ್ನಡ ಲಿಪಿಯಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಗಮನಾರ್ಹ ಸಾಧನೆ ಮಾಡಿದರು. ಕಾಕುಸ್ಥವರ್ಮ ಕ್ರಿಸ್ತಶಕ 425ರಿಂದ 450ರವರೆಗೆ. ಕದಂಬ ವಂಶದ ಅತ್ಯಂತ ಮಹಾನ್ ರಾಜ ಕಾಕುಸ್ಥವರ್ಮ. ಅವರ ಕಾಲದಲ್ಲಿ ಕದಂಬರ ಸಾಮ್ರಾಜ್ಯ ತನ್ನ ಉತ್ತುಂಗಕ್ಕೆ ತಲುಪಿತು. ಅವರ ರಾಜಧಾನಿಯನ್ನು ಬನವಾಸಿಯಿಂದ ಕೋಲಾರಕ್ಕೆ ಸ್ಥಳಾಂತರಿಸಿದರು. ಕಾಕುಸ್ಥವರ್ಮ ಉತ್ತರ ಭಾರತದ ಗುಪ್ತವಂಶ ಮತ್ತು ವಾಕಾಟಕರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದರು. ಇದು ಕದಂಬ ಸಾಮ್ರಾಜ್ಯದ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಶಾಂತಿವರ್ಮ ಮತ್ತು ಮೃಗೇಶವರ್ಮ ಕ್ರಿಸ್ತಶಕ 450ರಿಂದ 495ರವರೆಗೆ. ಶಾಂತಿವರ್ಮ ಪ್ರಸಿದ್ಧ ತಾಳಗುಂಡ ಕಂಬ ಶಾಸನವನ್ನು ಸ್ಥಾಪಿಸಿದರು. ಮೃಗೇಶವರ್ಮ ಜೈನ ಧರ್ಮಕ್ಕೆ ಆಶ್ರಯ ನೀಡಿ ಜೈನ ಬಸದಿಗಳಿಗೆ ದೇಣಿಗೆ ನೀಡಿದರು. ಶಿವಕೋಟಿ ಕದಂಬ ವಂಶದ ಇನ್ನೊಬ್ಬ ಗಮನಾರ್ಹ ರಾಜ. ಯುದ್ಧಗಳ ರಕ್ತಪಾತದಿಂದ ಆಯಾಸಗೊಂಡ ಅವರು ಜೈನ ಧರ್ಮವನ್ನು ಸ್ವೀಕರಿಸಿದರು. ಇದು ಅವರ ಆಂತರಿಕ ಶಾಂತಿಯ ಹುಡುಕಾಟವಾಗಿತ್ತು. ಕದಂಬರ ಕಾಲ ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಮಹತ್ವಪೂರ್ಣ ಸಂಗತಿಗಳಿಗೆ ಸಾಕ್ಷಿಯಾಗಿದೆ. ಅವರ ಕೊಡುಗೆಗಳನ್ನು ನಾವು ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಬಹುದು. ಕನ್ನಡ ಭಾಷೆಗೆ ಕೊಡುಗೆ. ಕದಂಬರ ಅತಿದೊಡ್ಡ ಕೊಡುಗೆ ಎಂದರೆ ಕನ್ನಡ ನುಡಿಯನ್ನು ಮೇಲ್ನುಡಿಯಾಗಿ ಬಳಸಿದ್ದು. ಇವರು ಮೊದಲ ಬಾರಿಗೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಅಳವಡಿಸಿಕೊಂಡರು. ತಾಳಗುಂಡ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊಟ್ಟಮೊದಲ ಸಂಸ್ಕೃತ ಶಾಸನ. ಹಳಿಯಡಿ ಶಾಸನ ಕ್ರಿಸ್ತಶಕ 445ರಲ್ಲಿ ಕನ್ನಡದಲ್ಲಿ ದೊರೆತ ಮೊದಲ ಕನ್ನಡ ಶಾಸನ. ಮಳವಳ್ಳಿ ಶಾಸನ ಪ್ರಾಕೃತ ಭಾಷೆಯ ಪರಿಚಯ ಮಾಡಿಕೊಡುತ್ತದೆ. ಕೆಳಗುಂಡಿಯ ವೀರಗಲ್ಲು ಮತ್ತು ತಮಟಕಲ್ಲು ಶಾಸನಗಳು ಸಂಪೂರ್ಣ ಕನ್ನಡ ಶಾಸನಗಳು. ಈ ಎಲ್ಲಾ ಶಾಸನಗಳು ಕದಂಬರ ಅಧ್ಯಯನಕ್ಕೆ ಮೂಲಾಧಾರವಾಗಿವೆ. ಅಲ್ಲದೆ ಇವರ ಕಾಲದಲ್ಲಿ ಹಲಸಿ ಶಾಸನ ಮತ್ತು ಚಂದ್ರವಳ್ಳಿ ಶಾಸನಗಳೂ ಬಂದವು. ಸಾಹಿತ್ಯ ಕೊಡುಗೆ. ಕದಂಬರ ಆಶ್ರಯದಲ್ಲಿ ಸಂಸ್ಕೃತ, ಪ್ರಾಕೃತ ಮತ್ತು ಆರಂಭಿಕ ಕನ್ನಡ ಸಾಹಿತ್ಯ ಬೆಳೆಯಿತು. ರಾಜಕವಿ ದುರ್ವಿನೀತ ಮತ್ತು ರವಿಕೀರ್ತಿ ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಕೃತಿಗಳನ್ನು ರಚಿಸಿದರು. ಈ ಸಾಹಿತ್ಯ ಪರಂಪರೆ
ಮುಂದೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಬೀಜವಾಯಿತು. ವಾಸ್ತುಶಿಲ್ಪ ಕೊಡುಗೆ. ಕದಂಬರು ಒಂದು ವಿಶಿಷ್ಟ ವಾಸ್ತುಶೈಲಿಯನ್ನು ಅಭಿವೃದ್ಧಿಪಡಿಸಿದರು. ಕದಂಬ ವಾಸ್ತುಶೈಲಿಯು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮ್ಮಿಶ್ರಣವಾಗಿತ್ತು. ಅವರ ಕಟ್ಟುಬಗೆಯಲ್ಲಿ ಎದ್ದು ಕಾಣುವಂಥದ್ದು ಕದಂಬ ಗೋಪುರ. ಈ ಗೋಪುರವು ಚಿಕ್ಕ ಚಿಕ್ಕ ಮೆಟ್ಟಿಲುಗಳನ್ನು ಓರಣವಾಗಿ ಇಟ್ಟುಕೊಂಡು ಚೂಪಾಗುತ್ತಾ ಹೋಗುತ್ತದೆ. ಗೋಪುರದ ತುದಿಯಲ್ಲಿ ಚಿಕ್ಕದಾದ ಕಳಶವನ್ನು ಜೋಡಿಸಲಾಗುತ್ತದೆ. ಈ ಶೈಲಿ ಮುಂದೆ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಮೂಲವಾಯಿತು. ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಕದಂಬ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ. ಈ ದೇವಸ್ಥಾನದಲ್ಲಿ ಸುಂದರವಾದ ಕೆತ್ತನೆಗಳು ಮತ್ತು ಶಾಸನಗಳಿವೆ. ಅವು ಆ ಕಾಲದ ಕಲಾತ್ಮಕ ಶ್ರೇಷ್ಠತೆಯನ್ನು ಸಾರುತ್ತವೆ. ಆಡಳಿತ ವ್ಯವಸ್ಥೆ. ಕದಂಬರು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ವಿಷಯಪತಿಗಳು ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರಿಗೆ ಸ್ವಾಯತ್ತತೆ ನೀಡಲಾಗಿತ್ತು. ಸೈನ್ಯದಲ್ಲಿ ಅಶ್ವದಳ, ಪದಾತಿದಳ, ಆನೆಗಳು ಮತ್ತು ರಥಗಳು ಇದ್ದವು. ಕೃಷಿ, ಪಶುಪಾಲನೆ, ವ್ಯಾಪಾರ ಮತ್ತು ಕರಕುಶಲ ಕೈಗಾರಿಕೆಗಳು ಆರ್ಥಿಕತೆಯ ಬೆನ್ನೆಲುಬಾಗಿದ್ದವು. ಧಾರ್ಮಿಕ ಸಹಿಷ್ಣುತೆ. ಕದಂಬರು ಹಿಂದೂ ಮತ್ತು ಜೈನ ಧರ್ಮಗಳೆರಡಕ್ಕೂ ಆಶ್ರಯ ನೀಡಿದರು. ಅವರ ಆಶ್ರಯದಲ್ಲಿ ಹಲವಾರು ಜೈನ ಬಸದಿಗಳು ನಿರ್ಮಿತವಾದವು. ಹಿಂದೂ ದೇವಸ್ಥಾನಗಳ ಜೊತೆಗೆ ಜೈನ ಮಂದಿರಗಳು ಅಭಿವೃದ್ಧಿ ಹೊಂದಿದವು. ಈ ಧಾರ್ಮಿಕ ಸಹಿಷ್ಣುತೆ ಅವರ ಕಾಲದ ವಿಶೇಷ ಗುಣವಾಗಿತ್ತು. ಆದರೆ ಕಾಲಚಕ್ರ ತಿರುಗಿತು. ಕ್ರಿಸ್ತಶಕದ 6ನೇ ಶತಮಾನದ ಮಧ್ಯಭಾಗದಲ್ಲಿ ಕದಂಬ ಸಾಮ್ರಾಜ್ಯಕ್ಕೆ ಹೊಸ ಸವಾಲುಗಳು ಎದುರಾದವು. ಪಲ್ಲವರ ಮರುಕಳಿಕೆ, ಬಾದಾಮಿ ಚಾಲುಕ್ಯರ ಉದಯ ಮತ್ತು ಗಂಗರ ಉತ್ಥಾನ, ಈ ಮೂರೂ ಶಕ್ತಿಗಳು ಕದಂಬರ ರಾಜಕೀಯ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸಿದವು. ಸುಮಾರು ಕ್ರಿಸ್ತಶಕ 525ರಿಂದ 540ರ ನಡುವೆ ಕದಂಬರ ಸ್ವತಂತ್ರ ಆಳ್ವಿಕೆ ಕೊನೆಗೊಂಡಿತು. ಆದರೆ ಕದಂಬ ವಂಶದ ಕಥೆ ಇಲ್ಲಿಗೆ ಮುಗಿಯಿತು ಎಂದು ಹೇಳಲಾಗದು. ಕದಂಬರು ಮುಂದೆ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯಗಳ ಸಾಮಂತರಾಗಿ 500 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಗೋವಾ ಮತ್ತು ಹಳೆಯಡಿಯ ಕದಂಬರು ಎಂಬ 2 ಶಾಖೆಗಳಾಗಿ ಅವರು ವಿಸ್ತರಿಸಿದರು. ಕದಂಬರ ಅನಂತರ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಈ ಎಲ್ಲಾ ಮಹಾನ್ ಕನ್ನಡ ಸಾಮ್ರಾಜ್ಯಗಳು ಕದಂಬರ ನೆಲಗಟ್ಟಿನ ಮೇಲೆಯೇ ಕಟ್ಟಿಬೆಳೆದವು. ಆದಿಕವಿ ಪಂಪರಂಥ ಅನೇಕ ಮಹಾನ್ ಕನ್ನಡ ಕವಿಗಳು ಈ ಪರಂಪರೆಯ ಮುಂದುವರಿಕೆ. ಕದಂಬರು ಕನ್ನಡ ನಾಡಿಗೆ ನೀಡಿದ ಅತಿ ಮಹತ್ವದ ಕೊಡುಗೆಯೆಂದರೆ ಅವರು ಕನ್ನಡಕ್ಕೆ ಒಂದು ಸ್ವಾಭಿಮಾನವನ್ನು ಕೊಟ್ಟರು. ಕನ್ನಡವನ್ನು ಕೇವಲ ಜನರ ಮಾತೃಭಾಷೆಯಾಗಿ ಅಲ್ಲದೆ ಆಡಳಿತ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಭಾಷೆಯಾಗಿ ಬೆಳೆಸಿದರು. ಇಂದು ಬನವಾಸಿಯ ಪ್ರಸಿದ್ಧ ಕದಂಬರ ಪರಂಪರೆಯೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಮಧುಕೇಶ್ವರ ದೇವಸ್ಥಾನ ಇಂದಿಗೂ ಭಕ್ತರನ್ನು ಆಕರ್ಷಿಸುತ್ತಿದೆ. ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಈ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಕದಂಬರ ಇತಿಹಾಸ ಕೇವಲ ಹಿಂದಿನ ಕಥೆಯಲ್ಲ, ಅದು ನಮ್ಮ ಬೇರುಗಳು, ಕನ್ನಡ ನಾಡಿನ ಸಾಂಸ್ಕೃತಿಕ ಅಸ್ಮಿತೆಯ ಮೂಲ. ಮಯೂರವರ್ಮನ ಶೌರ್ಯ, ಕಾಕುಸ್ಥವರ್ಮನ ದೂರದೃಷ್ಟಿ, ಕದಂಬ ಕವಿಗಳ ಸಾಹಿತ್ಯ ಮತ್ತು ಅವರ ವಾಸ್ತುಶಿಲ್ಪ ಇವೆಲ್ಲವೂ ನಮ್ಮ ಹೆಮ್ಮೆಯ ಸಂಪತ್ತು. ಕಾಲ ಬದಲಾಯಿತು, ಹೊಸ ಹೊಸ ರಾಜವಂಶಗಳು ಉದಯಿಸಿದವು. ಕದಂಬರ ರಾಜಕೀಯ ಶಕ್ತಿ ನಿಧಾನವಾಗಿ ಕುಗ್ಗಿತು. ಆದರೆ ಅವರು ಬಿಟ್ಟು ಹೋದ ಕನ್ನಡದ ಹೆಮ್ಮೆ, ಆಡಳಿತ ವ್ಯವಸ್ಥೆ, ಸಂಸ್ಕೃತಿ ಮತ್ತು ಇತಿಹಾಸ ಇಂದಿಗೂ ಜೀವಂತವಾಗಿದೆ. ಕದಂಬರ ಕಥೆ ನಮಗೆ ಹೇಳುವುದು ಏನು? ಅದು ನಮಗೆ ನೆನಪಿಸುವುದು ಏನು? ನಮ್ಮ ಬೇರುಗಳನ್ನು ಮರೆಯಬಾರದು ಎಂದು, ನಮ್ಮ ಭಾಷೆಯ ಬೆಲೆ ತಿಳಿಯಬೇಕು ಎಂದು, ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡಬೇಕು ಎಂದು. ಕದಂಬರು ಕನ್ನಡಕ್ಕೆ ಕೊಟ್ಟ ಗೌರವ ಅನನ್ಯ, ಅವರ ಕೊಡುಗೆ ಶಾಶ್ವತ, ಅವರ ನೆನಪು ಚಿರಂತನ. ಜೈ ಕರ್ನಾಟಕ, ಜೈ ಕನ್ನಡ.